ನನ್ನ ಹೆಸರು ಚೀನಾದ ನಾಗರಿಕತೆ. ಜಗತ್ತಿನ ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಬಹು ರೋಚಕವಾದದ್ದೇನೆಂದರೆ ಬದುಕಲು ತುಂಬ ಹೋರಾಟ ಮಾಡಬೇಕಾಗಿಲ್ಲ ಮತ್ತು ಅತ್ಯಂತ ಸುಲಭವೂ ಅಲ್ಲದ ಪ್ರದೇಶಗಳಲ್ಲಿಯೇ ನಾಗರಿಕತೆಗಳು ಬೆಳೆದಿವೆ. ಒಂದು ವೇಳೆ ನೈಸರ್ಗಿಕ ಪರಿಸ್ಥಿತಿಗಳು ಜೀವನವನ್ನು ಅತ್ಯಂತ ಸುಲಭವಾಗಿಸಿದರೆ ಮನುಷ್ಯರು ಅರಸಿಗಳಾಗುತ್ತಾರೆ ಮತ್ತು ಜೀವನವು ಅತ್ಯಂತ ದುರಸ್ಥವಾದರೆ ನಾಗರಿಕತೆಯನ್ನು ಬೆಳೆಸಲು ಬೇಕಾದ ಶಕ್ತಿ ಮತ್ತು ವಿರಾಮವು ಅವರಿಗೆ ದೊರೆಯುವುದಿಲ್ಲ. ಮಿತವಾದ ತೊಂದರೆಗಳಿರುವ ಪರಿಸ್ಥಿತಿಗಳು ಮನುಷ್ಯರಲ್ಲಿ ಜಾಣ್ಮೆಯ ಬೆಳವಣಿಗೆಗೆ ಪೂರಕವಾಗುವುದರೊಂದಿಗೆ ನಾಗರಿಕತೆಯ ಬೆಳವಣಿಗೆ ಮಾಡುತ್ತವೆ. ಉತ್ತರ ಚೀನಾದ ಹಾನಾನ್ಹು ಮತ್ತು ಎಂಗನ್ಸೆ ಹಾಗೂ ದಕ್ಷಿಣ ಚೀನಾದ ಸಿಕಿಯಾಂಗ್ ನದಿ ಬಯಲುಗಳು ನಾಗರಿಕತೆಯ ಬೆಳವಣಿಗೆಗೆ ಬೇಕಾದ ಮಿತವಾದ ಸವಾಲುಗಳನ್ನು ಮತ್ತು ಕನಿಷ್ಠ ಸೌಲಭ್ಯಗಳನ್ನು ಹೊಂದಿವೆ. ಪ್ರಾರಂಭದಲ್ಲಿ ಚೀನಿಯರು ಜಗತ್ತಿನ ಎಲ್ಲೆಡೆ ಇರುವಂತೆ ಅಲೆಮಾರಿ ಸಮೂಹಗಳನ್ನು ಹೊಂದಿದ್ದರು. ಅವು ನಿಧಾನವಾಗಿ ಊಳಿಗಮಾನ್ಯ ಸಮಾಜವಾಗಿ ಬೆಳೆದವು. ಮೇಲೆ ಚರ್ಚಿಸಿದ ವಿಷಯಗಳ ಹಿನ್ನೆಲೆಯಲ್ಲಿ ನಾಗರಿಕತೆಯ ಬೆಳವಣಿಗೆಯ ಕಾಲದಲ್ಲಿ ಚೀನಾ ಮತ್ತು ಭಾರತದಲ್ಲಿ ಸಮಾನ ಪರಿಸ್ಥಿತಿಗಳು ಅಸ್ತಿತ್ವದಲ್ಲಿದ್ದವು. ಸಾಕು 5000ದ ಸುಮಾರಿಗೆ ಚೀನಿಯರು ವಿಶಿಷ್ಟವಾದ ನಾಗರಿಕತೆಯನ್ನು ಬೆಳೆಸಿದ್ದರು. ಅದರ ಆರಂಭಿಕ ಕಾಲದ ಬಗ್ಗೆ ಹೆಚ್ಚಿಗೆ ತಿಳಿದು ಬಂದಿಲ್ಲ. ನಾವು ಸಾಕು 1500ರಿಂದ ಹೆಚ್ಚು ಸ್ಪಷ್ಟವಾದ ಇತಿಹಾಸವನ್ನು ತಿಳಿಯುತ್ತೇವೆ. ಚೀನಾದ ಇತಿಹಾಸವು ಬಹಳಷ್ಟರ ಮಟ್ಟಿಗೆ ಪ್ರತ್ಯೇಕವಾಗಿ ಬೆಳೆಯಿತೆಂದು ಕಂಡುಬರುತ್ತದೆ. ಚೀನಿಯರು ಎಲ್ಲ ಕಾಲಗಳಲ್ಲಿಯೂ ತಮ್ಮ ನಾಗರಿಕತೆಯ ಬಗ್ಗೆ ಅಭಿಮಾನ ಹೊಂದಿದ್ದಾರೆ. ಚೀನಿಯರ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನವು ಮಾನವನ ಜೀವನವನ್ನು ಅನೇಕ ವಿಧದಲ್ಲಿ ಪ್ರಭಾವಗೊಳಿಸಿವೆ. ಚೀನಾ ಭೌಗೋಳಿಕ ವೈವಿಧ್ಯತೆಗಳನ್ನು ಹೊಂದಿದ ದೇಶವಾಗಿದೆ. ಅದು ಪಶ್ಚಿಮಕ್ಕೆ ಹಿಮಾಲಯ, ಪೂರ್ವಕ್ಕೆ ಶಾಂತಸಾಗರ ಮತ್ತು ಉತ್ತರಕ್ಕೆ ಮರುಭೂಮಿಗಳನ್ನು ಹೊಂದಿದೆ. ಈ ದೇಶವು ವೈವಿಧ್ಯಪೂರ್ಣವಾದ ಸಸ್ಯ ಮತ್ತು ಜೀವಸಂಕುಲವನ್ನು ಹೊಂದಿದೆ. ಮಂಗೋಲ್ ಜನಾಂಗದ ಜನರು ಇಲ್ಲಿ ವಾಸಿಸುತ್ತಾರೆ. ರಾಜಕೀಯ ಸ್ಥಿತಿ. ಆರಂಭದಲ್ಲಿ ಚೀನಾವು ಅನೇಕ ರಾಜರಿಂದ ಆಳಲ್ಪಟ್ಟಿತ್ತು. ಅವರು ಒಂದು ಸಡಿಲ ಒಕ್ಕೂಟ
ಚೀನಾದ ಆಡಳಿತ ರಾಜಮನೆತನಗಳು. ಪ್ರಾಚೀನ ಯುಗದಲ್ಲಿ ರಾಜಮನೆತನಗಳು. ಚೀನಾ ಮನೆತನದ ಶಾಸಕ 2100ರ ಕ್ಲಾಸ್ಕೋ ರಾಜಮನೆತನ ಶಾಸಕು 1600 ಶಾಸಕು ಮನೆತನದ ಶಾಸಕು 1945 256 ಈ ರಾಜಮನೆತನ ಶಾಸಕ 221